ಠಾಣೆಯಲ್ಲಿ 4 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಇದೇ ಕೋಗಿಲು ಕ್ರಾಸ್ ನಲ್ಲಿ ಮನೆಗಳು ಡೆಮಾಲಿಷ್ ಆಗಿತ್ತಲ್ಲ, ಈ ವಿಚಾರ ಮತ್ತು ಅಕ್ರಮ ಒತ್ತುವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಯಲಹಂಕ ಠಾಣೆಯಲ್ಲಿ 4 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಓಕೆ, ಇದೀಗ ಬೆಂಗಳೂರು ಘನತ್ಯಾಜ್ಯ ನಿರ್ವಹಣಾ ನಿಗಮದ ಅಧಿಕಾರಿ ಸಂತೋಷ್ ಅವರು ಮತ್ತು ಅನಧಿಕೃತ ಮನೆಗಳನ್ನು ನಿರ್ಮಿಸೋಕೆ ಸಹಕರಿಸಿರುವ 4 ಇವ್ರುಗಳ ವಿರುದ್ಧ ಈಗ ಸಂತೋಷ್ ಅವರು ದೂರು ಕೊಟ್ಟಿದ್ದಾರೆ. ವಿಜಯ್ ಮತ್ತು ವಾಸಿ ಉಲ್ಲಾ ಬೇಗ್ ಅಂತ ಇವ್ರುಗಳನ್ನ ವಶಕ್ಕೆ ಪಡೆದು ವಿಚಾರಣೆ ಕೂಡ ಮಾಡಲಾಗ್ತದೆ. ಇನ್ನಿಬ್ಬರಿಗೋಸ್ಕರ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಯಲಹಂಕ ಪೊಲೀಸರು. ಕೋಗಿಲು ಲೇಔಟ್ ಅಕ್ರಮ ಒತ್ತುವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ 4 ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಯಲಹಂಕ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ 4 ವಿರುದ್ಧ. ಹಣ ಪಡೆದುಕೊಂಡು ಸ್ಥಳೀಯರಿಗೆ ಮನೆ ಕೊಟ್ಟಿದ್ದಾರೆ ಅನ್ನುವ ಆರೋಪದ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ವಿಜಯ್, ವಾಸಿ ಉಲ್ಲಾ ಬೇಗ್, ಮುನಿ ಆಂಜನಪ್ಪ, ರಾಬಿನ್ ಅಂತ 4 ವಿರುದ್ಧ ಸಂತೋಷ್ ಅನ್ನುವ ಅಧಿಕಾರಿ ಇದೀಗ ಕೇಸನ್ನ ಕೊಟ್ಟಿದ್ದಾರೆ. ಅದರಲ್ಲಿ 2 ವಶಕ್ಕೆ ಪಡೆದು ಈಗ ತಾನೇ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಇನ್ನಿಬ್ರು ಅಬ್ಸ್ಕೆಂಡ್ ಆಗಿದ್ದಾರೆ. ಸೊ ಹೆಂಗೆ, ಯಾವ ಆಧಾರದಲ್ಲಿ ಅವ್ರನ್ನ ನಂಬಿಸ್ತಾ ಇದ್ರು, ಎಷ್ಟು ಹಣ ಪಡೆದಿದ್ದಾರೆ, ಈ 4 ಜನರಿಗೆ ಎಷ್ಟು ಜನರ ಹತ್ರ ಹಣ ಪಡೆದಿದ್ದಾರೆ, ಎಷ್ಟೆಷ್ಟು ಪಡೆದಿದ್ದಾರೆ, ಇವೆಲ್ಲವೂ ಕೂಡ ಗೊತ್ತಾಗ್ತಾ ಹೋಗ್ಬೇಕಾಗತ್ತೆ. ಸೊ ವಾಸಿಂ ಉಲ್ಲಾಸ್ ಬೇಗ್ ಕೃಷ್ಣ ಬೈರೇಗೌಡರ ಆಪ್ತ ಅಂತೆಲ್ಲ ಕೂಡ ಸದ್ಯಕ್ಕೆ ಕೇಳಿ ಬರ್ತಾ ಇದೆ. A1 ಆರೋಪಿ, A2, A3, A4 ಒಟ್ಟು 4 ವಿರುದ್ಧ ಇದೀಗ ಎಫ್ಐಆರ್ ದಾಖಲಾಗಿದೆ. ಕೋಗಿಲು ಕ್ರಾಸ್ನಲ್ಲಿ ಒತ್ತುವರಿಯಾಗಿತ್ತು, ಅದಾದ್ಮೇಲೆ ಮನೆಗಳ ತೆರವಾಯಿತು. ಅದಾಗ್ತಾ ಇದ್ದಂತೆ ವಿಪರೀತ ರಾಷ್ಟ್ರ ಮಟ್ಟದಲ್ಲಿ ಸದ್ದಾಗಕ್ಕೆ ಶುರುವಾಯಿತು. ಈಗ ಅವ್ರಗಳಿಗೆ ನೋಡಿ, ಮನೆ ಕಳ್ಕೊಂಡಿದ್ದ ಒಂದು 10 ದಿನದಲ್ಲಿ ಹೊಸ ಫ್ಲಾಟ್ ಭಾಗ್ಯ ಸಿಗ್ತಾ ಇದೆ. ಇದರ ನಡುವೆ ಒಂದು 4 ಜನ ಏನ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ, ಹಣ ಇಸ್ಕೊಂಡು ಮನೆ ಕೊಡಿಸ್ತೀವಿ ಅಂತ ವಸೂಲಿಗೆ ಇಳಿದಿದ್ದಾರೆ. ಹಾಗಾಗಿ ಸಂತೋಷ್ ಅನ್ನುವ ಆಫೀಸರ್ ಅವ್ರ ವಿರುದ್ಧ ದೂರು ಕೊಟ್ಟಿದ್ದಾರೆ. A1 ಆರೋಪಿ ವಿಜಯ್, A2 ಆರೋಪಿ ವಾಸಿಂ ಅಂತ ಇನ್ನೊಂದಿಬ್ರು. ನೋಡೋಣ ಹೆಂಗೆ ಯಾಮಾರಿಸಿದ್ದಾರೆ, ಇವ್ರ ಹಿಂದೆ ಇನ್ಯಾರಾದ್ರೂ ಇದ್ದಾರೆ, ಎಷ್ಟು ಹಣ ಇಸ್ಕೊಂಡಿದ್ದಾರೆ ಅವ್ರ ಹತ್ರ, ಒಬ್ಬೊಬ್ಬರ ಹತ್ರ. ಇವ್ರುಗಳು ಮಾತ್ರ ಇದನ್ನ ತಿಂದು ತೆಗಿದ್ದಾರೆ. ಇವ್ರ ಹಿಂದೆ ಅಧಿಕಾರಿಗಳ ದೊಡ್ಡ ವರ್ಗ ಇದೆಯಾ, ರಾಜಕಾರಣಿಗಳ ವರ್ಗ ಇದೆಯಾ? ಆಮೇಲೆ ಏನಂದಿರ್ತಾರೆ ಅಂದ್ರೆ, ಫೋಟೋಗಳಿರ್ತಾವಲ್ಲ, ಆಮೇಲೆ ಅವ್ರ ಹತ್ರ ಓಡಾಡ್ಕೊಂಡಿರ್ತಾರೆ, ನಾವು ಅವ್ರ ಕಡೆಯವರು ಇವ್ರ ಕಡೆಯವರು ಮನೆ ಕೊಡಿಸ್ತೀವಿ, ತಲೆ ಕೆಡಿಸ್ಕೊಬೇಡಿ, ಇಷ್ಟಿಷ್ಟು ಹಣ ಆಗುತ್ತೆ ಅಂತ ಹೇಳಿ ಯಾಮಾರಿಸಿರ್ತಾರೆ. ಮನೆ ಸಿಗುತ್ತಲ್ಲ, ಒಂದು ನೆಲೆ ಸಿಗುತ್ತಲ್ಲ ಶಾಶ್ವತವಾಗಿ ಅಂತ ಪಾಪ ಹಣ ಕೊಟ್ಟಿರ್ತಾರೆ ಅವರು.